ಭೀಮನ ಅಮಾವಾಸ್ಯೆ ಅಂಗವಾಗಿ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಆಗಸ್ಟ್ 12ರ ಮಧ್ಯರಾತ್ರಿಯಿಂದ ವಿಶೇಷ ಪೂಜೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿಭಾವದಿಂದ ಜರುಗಿದವು. ವರ್ಷದಲ್ಲಿ ಒಂದು ದಿನ ಮಾತ್ರ ನಡೆಯುವ ವಿಶೇಷ ಧಾರ್ಮಿಕ ಸೇವೆಯ ಅಂಗವಾಗಿ ಮೂಲ ವಿಗ್ರಹ ಹಾಗೂ ಚಿನ್ನದ ಚಾಮುಂಡೇಶ್ವರಿ ವಿಗ್ರಹಕ್ಕೆ ಭಕ್ತರು ಹಾಲಿನ ಅಭಿಷೇಕ ನೆರವೇರಿಸಿದರು. ಈ ವಿಶೇಷ ಅಭಿಷೇಕದಲ್ಲಿ ಲಕ್ಷಾಂತರ ಭಕ್ತರು ಪಾಲ್ಗೊಂಡು ತಾಯಿಯ ದರ್ಶನ ಪಡೆದು ಪುನೀತರಾದರು. ಇದೇ ಸಂದರ್ಭದಲ್ಲಿ ಮಧ್ಯಾಹ್ನ 12:30ಕ್ಕೆ ಅದ್ಧೂರಿಯಾಗಿ ದೊಡ್ಡ ತೇರಿನ ರಥೋತ್ಸವ ನಡೆಯಿತು. ರಥೋತ್ಸವದಲ್ಲಿ ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಅಸಂಖ್ಯಾತ ಭಕ್ತರು ಭಾಗವಹಿಸಿ ತಾಯಿ ಚಾಮುಂಡೇಶ್ವರಿಯ ಕೃಪೆಗೆ ಪಾತ್ರರಾದರು. ಕ್ಷೇತ್ರದ ಬಸವಪ್ಪನವರಿಗೆ 101 ಕೊಡ ಹಾಲಿನ ಅಭಿಷೇಕ ನೆರವೇರಿಸಲಾಯಿತು. ವಿವಿಧ ಧಾರ್ಮಿಕ ಆಚರಣೆಗಳು ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಭಕ್ತರು ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡರು. ಭೀಮನ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಗೌಡಗೆರೆ ಕ್ಷೇತ್ರದಲ್ಲಿ ಇಡೀ ದಿನ ಭಕ್ತಿಯ ವಾತಾವರಣ ಮನೆ ಮಾಡಿದ್ದು, ನಾಡಿನ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಭಕ್ತರು ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆದು ಧಾರ್ಮಿಕ ಆಚರಣೆಗಳಲ್ಲಿ ಭಾಗವಹಿಸಿ ಪುನೀತರಾದರು. ಇವತ್ತು ಶ್ರೀ ಕ್ಷೇತ್ರದಲ್ಲಿ ಭೀಮನ ಅಮಾವಾಸ್ಯೆ ಅಂಗವಾಗಿ ದೇವಿಗೆ ಮಧ್ಯರಾತ್ರಿ 2 ಗಂಟೆಯಿಂದ ಹಲವಾರು ವಿಶೇಷ ಕಾರ್ಯಕ್ರಮಗಳು ನಡೆದಿರುವಂಥದ್ದು. ಏನು ಈ ಕ್ಷೇತ್ರದ ಮೂಲ ಸನ್ನಿಧಿಯಾಗಿರುವಂತ ಸಿಕ್ಕಿದಂತ ಒಂದು ಮೂರ್ತಿಯನ್ನ ಭಕ್ತಾದಿಗಳಿಗೆ ಮುಕ್ತವಾಗಿ ಅಭಿಷೇಕಕ್ಕೆ ಮತ್ತೆ ದರ್ಶನಕ್ಕೆ ಅವಕಾಶ ಮಾಡಲಾಗಿದೆ. ಮತ್ತೆ ಪಂಚಾಮೃತ ಅಭಿಷೇಕ ಮತ್ತೆ ಇವತ್ತು ಚಂಡಿ ಹೋಮ ನಡೆದಿರುವಂತ ಒಂದು ವಿಶೇಷತೆ. ಈಗ 12:30ಕ್ಕೆ ಸರಿಯಾಗಿ ದೇವಿಗೆ ರಥೋತ್ಸವ ಪ್ರಾರಂಭವಾಗ್ತದೆ. ಈಗಾಗಲೇ ಶ್ರೀ ಕ್ಷೇತ್ರದ ಬನ್ನಿ ಮಂಟಪದಿಂದ 108 ಹಾಲರ್ವಿಯ ಸೇವೆಯೊಂದಿಗೆ ಹಲವು ಕಲಾ ಜನಪದ ಮೇಳಗಳೊಂದಿಗೆ ಶ್ರೀ ಕ್ಷೇತ್ರವನ್ನು ತಲುಪಿ ಆ ಹಾಲನ್ನ ತಂದಂತ ಹಾಲನ್ನ ಬಸವಪ್ಪನವರಿಗೆ ಅಭಿಷೇಕ ಮಾಡುವಂತ ಒಂದು ಉದ್ದೇಶ ಇರ್ತದೆ. ಈಗಾಗಲೇ ಅದು ಕಾರ್ಯಕ್ರಮ ನಡೀತಾ ಇದೆ. ಈಗ 12:30ಕ್ಕೆ ಸರಿಯಾಗಿ ರಥೋತ್ಸವ ಇದೆ. ಮತ್ತೆ ಭಕ್ತಾದಿಗಳು ನಾವೊಂದುಕೊಂಡಿದಂತ ನಿರೀಕ್ಷೆ ಮೀರಿ ಶ್ರೀ ಕ್ಷೇತ್ರಕ್ಕೆ ಇಂದು ಭಕ್ತಾದಿಗಳ ಸಂಖ್ಯೆ ಗಣನೀಯವಾಗಿ ಬಂದಿರುವಂತ ಸಂದರ್ಭ. ಆದರೆ ಸೂಕ್ತವಾಗಿ ಪೊಲೀಸ್ ಬಂದೋಬಸ್ತು ಸುಧಾ ವ್ಯವಸ್ಥೆ ಮಾಡಲಾಗಿದೆ. ಆಂಬುಲೆನ್ಸ್ ವ್ಯವಸ್ಥೆ, ಬಂದಂತ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮತ್ತೆ ಟಾಯ್ಲೆಟ್ನ ವ್ಯವಸ್ಥೆ, ಎಲ್ಲಾ ವ್ಯವಸ್ಥೆನ ಮೂಲಭೂತ ಸೌಕರ್ಯಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಮತ್ತೆ ಇಲ್ಲಿವರೆಗೂ ಸುಸೂತ್ರವಾಗಿ ನಡ್ಕೋಗದೆ ಯಾವುದೇ ರೀತಿಯಾದಂತ ನಮ್ಗೆ ಒಂದು ಉದ್ದೇಶ ಇತ್ತು, ಮಳೆ ಬರ್ತಂತ ಮೊದಲೇ ನಾವು ತೀರ್ಮಾನ ಮಾಡಿದ್ದು ಈ ವರ್ಷ ಶ್ರೀ ಕ್ಷೇತ್ರದಲ್ಲಿ ಸರಳತೆಯಿಂದ ಆಚರಣೆ ಮಾಡಬೇಕು ಅಂತ ಅನ್ಕೊಂಡಿದ್ದು. ಏಕೆಂದ್ರೆ ಭೀಕರ ಬರಗಾಲ ಮತ್ತೆ ಮುಂದಿನ ವರ್ಷ 27ನೇ ಇಸ್ವಿಗೆ ಶ್ರೀ ಕ್ಷೇತ್ರದಲ್ಲಿ ಮಹಾಮಸ್ತಾಭಿಷೇಕ ಇರೋದ್ರಿಂದ ಆದ್ರೆ ನಾವು ಸರಳತೆ ಅಂತ ಅನ್ಕೋದು. ಆದ್ರೆ ಶ್ರೀ ಕ್ಷೇತ್ರ ನೋಡಿದ್ರೆ ಇವತ್ತು ಭಕ್ತರ ಸಂಖ್ಯೆ ಗಣನೀಯವಾಗಿರುವಂತ ಸಂದರ್ಭ ಆಗದೆ. ಇಷ್ಟು ನಡೆದಿರುವಂತ ಒಂದು ಸಂದರ್ಭ. ಶ್ರೀ ಕ್ಷೇತ್ರಕ್ಕೆ ಬೆಳಗ್ಗೆಯಿಂದ ಹಲವಾರು ಅಧಿಕಾರಿಗಳಾಗ್ಬೋದು, ಸೆಲೆಬ್ರಿಟೀಸ್ಗಳಾಗ್ಬೋದು, ಕಿರುತೆರೆ ನಟರಾಗ್ಬೋದು, ಚಿತ್ರ ನಟರಾಗ್ಬೋದು ಬಂದು ಹೋಗುವಂತ ಒಂದು ಸಂದರ್ಭ ಆಗೈತೆ. ಭೀಮನ ಅಮಾವಾಸ್ಯೆ ದಿನ ದೇವಿ ದರ್ಶನ ಮಾಡಿದ್ದು ತುಂಬಾ ಖುಷಿ ಆಯ್ತು. ನಾನು ಪ್ರತಿ ಸಲ ಬನಶಂಕರಿ ದೇವಿ ದರ್ಶನಕ್ಕೆ ಹೋಗ್ತೀನಿ. ಈ ಸಲ ಯಾಕೋ ಮನ್ಸಿಗೆ ಅನ್ಸ್ತು ಗೌಡಗೆರೆ ಚಾಮುಂಡೇಶ್ವರಿ ದರ್ಶನ ಮಾಡೋಣ ಅಂತ. ವಾಣಿ ಅಕ್ಕ ಯಾವಾಗ್ಲೂ ಕೇಳ್ತಾ ಇದ್ರು ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗೋಣ ಅಂತ. ಇದು ನಾನು ಸೆಕೆಂಡ್ ಟೈಮ್ ಬಂದಿರೋದು ದರ್ಶನಕ್ಕೆ ಇಲ್ಲಿ. ಮೊದಲನೇ ಸಲ ಎಲ್ಲ ಜೂರೀಸ್ ಎಲ್ಲರೂ ಬಂದಿದ್ವಿ. ಮತ್ತೆ ನನ್ಗೆ ತುಂಬಾ ವಿಶೇಷ ಯಾಕಂದ್ರೆ ನಾನು ಹುಟ್ಟಿ ಬೆಳೆದಿದ್ದು ಚನ್ನಪಟ್ಟಣದಲ್ಲೇ. ನಾವು ನೋಡಿದಾಗ ಪುಟ್ಟ ದೇವಸ್ಥಾನ ಮಾತ್ರ ಇತ್ತು. ಈಗ ಬಹಳ ದೊಡ್ಡ ವಿಗ್ರಹ ಮಾಡಿ ತಾಯಿನ ಪ್ರತಿಷ್ಠಾಪನೆ ಮಾಡಿರೋದು ತುಂಬಾ ಖುಷಿ ಸರ್. ಒಂದು ತಾಯಿ ಎಲ್ಲಿರ್ತಾಳೋ ನಮ್ಮ ಇಡೀ ನಾಡ ದೇವತೆ ಚಾಮುಂಡೇಶ್ವರಿ. ತಾಯಿ ಇರೋ ಕಡೆ ಆ ವೈಬ್ ಬೇರೆನೆ, ಆ ಪಾಸಿಟಿವ್ ಎನರ್ಜಿ ಬೇರೆನೆ. ತುಂಬಾ ಖುಷಿ ಆಯ್ತು. ಚಾಮುಂಡಿ ಬೆಟ್ಟಕ್ಕೆ ತುಂಬಾ ದರ್ಶನಕ್ಕೆ ಹೋಗೋದಿಕ್ ಸ್ವಲ್ಪ ಕಷ್ಟ ಆಗುತ್ತೆ. ಅದು ನಮ್ಗೊಂಥರ ಇದು ನಮ್ಗಿನ್ನೂ ಹತ್ರದಲ್ಲಿ ಸಿಗುವಂತ ಚಾಮುಂಡೇಶ್ವರಿ ದರ್ಶನ ಇದಾಗಿದೆ. ಇದೇ ಮೊದಲ ಸಲ ಬಂದಿರೋದು. ತುಂಬಾ ತಿಂಗಳಿಂದ ಬರ್ಬೇಕಂತ ಆಸೆ ಇತ್ತು. ನಮ್ಮ ಶಶಿಕಲಾಂಗೆ ಥ್ಯಾಂಕ್ಸ್ ಹೇಳ್ಬೇಕು. ಪಾಪ ಅವಳೇ ಕರ್ಕೊಂಬರ್ತೀನಿ ಅಂದಿದ್ಲು. ಅದು ಇವತ್ತಿನ ದಿವಸ ಬಂದಿರೋದು. ಈ ವಿಶೇಷದ ದಿನ ಇನ್ನೂ ತುಂಬಾ ಖುಷಿ ಇದೆ. ದೇವಿ ದರ್ಶನ ಆಗಿರೋದು. ನಾನು ಬೇರೆಯವ್ರು ಬಂದಿರೋ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಈ ದೇವಿ ಸ್ಟ್ಯಾಚು ನೋಡುವಾಗಲೇ ತುಂಬಾ ಖುಷಿ ಆಗ್ತಾ ಇತ್ತು. ಬಟ್ ದೇವಸ್ಥಾನ ಒಳಗಡೆ ದೇವಿ ದರ್ಶನ ಆಗಿ ಇವತ್ತು ತುಂಬಾ ಅಂದ್ರೆ ತುಂಬಾ ಮನಸ್ಸಿಗೆ ತೃಪ್ತಿ ಆಯ್ತು. ಹಾಲು ಅಭಿಷೇಕ ಮಾಡಿದ್ವಿ. ದೇವಿ ತುಂಬಾ ಚೆನ್ನಾಗಿತ್ತು. ದೇವಿ ಗೊತ್ತಲ್ಲ, ತ್ರಿಪುರ ಸುಂದರಿ, ಆ ದೇವಿ ಕಳೆ. ಈ ಸ್ಟ್ಯಾಚುನು ಅಷ್ಟು ಚೆನ್ನಾಗಿದೆ. ಆ ಮುಖ ನೋಡಿದ್ರೇನೆ ಒಂಥರ ಮೈ ಜುಮ್ ಅನ್ನತ್ತೆ. ತುಂಬಾ ಖುಷಿ ಆಯ್ತು. ಜನ ಬಿಸಿಲು ಎಲ್ಲ ಜಾಸ್ತಿ ಇದೆ ಅಂದ್ರೂ ದೇವ್ರು ನೋಡಿದ ತಕ್ಷಣ ಅದು ಮನ್ಸಿಗೆ ಎಲ್ಲ ಗೊತ್ತಾಗಲ್ಲ. ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಂ ಕೃಪಾಕರಿ ಶಂಕರಿ. ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಂ. ಶ್ರೀ ಚಾಮುಂಡೇಶ್ವರಿ
ಅಮ್ಮ ಶ್ರೀ ಚಾಮುಂಡೇಶ್ವರಿ ಸಿಂಹವಾಹಿನಿ ಮಹಿಷಾಸುರ ಮರ್ದಿನಿ ಶ್ರೀ ಚಾಮುಂಡೇಶ್ವರಿ ಅಮ್ಮ ಶ್ರೀ ಚಾಮುಂಡೇಶ್ವರಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.